ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಯಶಸ್ವಿನಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಗುಡ್ ವೈಬ್ಸ್ ವಿತ್ ಯಶು. ನೋಡಿ 1 kg ಚಿಕನ್ ತೊಗೊಂಡು ಒಂದು 3-4 ಸರಿ ತೊಳೆದೀನಿ. ಇದಕ್ಕೆ ಯಾಕಂದ್ರೆ 3-4 ಸರಿ ತೊಳಿಲೇಬೇಕು. ತೊಳೆದ್ರೆ ನಿಮಗೆ ಸ್ಮೆಲ್ ಅದು ಏನೂ ಇರಲ್ಲ. ಇಲ್ಲಪ್ಪ ಅಂದ್ರೆ ಫುಲ್ ಸ್ಮೆಲ್ ಇರ್ತದೆ. ಫುಲ್ ಈಜಿ ವೇ ನಿಮಗೆ ಚಿಕನ್ ಮಾಡೋದು. ಇಲ್ಲಿ ನಾ ಬೋನ್ಲೆಸ್ ವಿತ್ ಬೋನ್ ಎರಡು ತಗೊಂಡಿನಿ. ನೀವು ಸ್ಕಿನ್ ನೋಡಿ ತಗೊಂಡಿನಿ ಇದು ಚಿಕನ್. ನಿಮ್ಗೆ ಯಾವ್ದು ಇಷ್ಟ ಅದು ತಗೋರಿ, ಸರಿನಾ? ಈಗ ಮಾಡ್ಲಿಕ್ಕೆ ಏನು ಬೇಕಪ್ಪ ಅಂದ್ರೆ ಈಜಿ ವೇ, ಫುಲ್ ಈಜಿ ವೇ, ಏನೋ ಕಷ್ಟನೇ ಇಲ್ಲ, ನಿಮಗೆ ಆರಾಮ್ ಮಾಡ್ಕೋಬೋದು. ನೋಡ್ರಿ, ಈರುಳ್ಳಿ ಈಗ 1 kgಗೆ ನಾ 2 ಈರುಳ್ಳಿ ಕಟ್ ಮಾಡ್ಕೊಂಡೀನಿ, ಸರಿನಾ? ಒಂದು 4 ಮೆಣಸಿನ್ಕಾಯಿ ಹಿಂಗೆ ಕಟ್ ಮಾಡ್ಕೊಂಡೀನಿ. ಮತ್ತು 2 ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೇ ದುಕಾನ್ದಾಗೆ ಸಿಕ್ಕು, ಅಲ್ಲೇ ತಂದೀನಿ 2. ಹಾಂ, ನಮ್ಮ ರೂಮ್ನಾಗ ಹುಡುಗರ ಸುಲಿರೋ ಅಂದರೆ ಅವನು ಆಗಲ್ಲ ಅಂತಾರೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ. ಸಾಕಿಷ್ಟು ಕೊತ್ತಂಬರಿ, ನೀವು ಬೇಕಂದ್ರೆ ಜಾಸ್ತಿನೂ ಹಾಕೋರು ನಡೀತದೆ. ಆಮೇಲೆ ಒಂದು ಟೊಮೊಟೊ ಹಾಕಂದ್ರೆ ಹುಳಿ ಬರಲಿ ಅಂತ ಅಷ್ಟೇ. ಇದು ನಾಟಿ ಟೊಮೊಟೊ ಅದ, ಒಂದು ತೊಗೊಂಡಿನ, ಸಾಕಿಟ್ಟೆ. ಈಗ ನೆಕ್ಸ್ಟ್ ಮಾಡ್ಲಿಕ್ಕೆ ನೋಡ್ರಿ, ಎಣ್ಣೆ ಇದು ನಾವು ತೋರಿಸ್ಬೇಕಂತ ಇಡ್ಲಿಕ್ಕೆ ಹೋದ ಎಣ್ಣೆ ಚಲೋ ಹೋಗ್ಯದ, ಸರಿನಾ? ಇಷ್ಟು ಎಣ್ಣೆ ತೋರಿ. ಆಮೇಲೆ ಉಪ್ಪು, ಆಮೇಲೆ ಖಾರ ಹಾಂ, ಇವೆಲ್ಲ ಆಮೇಲೆ ಹೇಳ್ತೀನಿ. ಇದು ನಗಸ್ಬೇಡ್ರ, ವಿಡಿಯೋ ಹೊಸ ಮಂದಿ ಗೊತ್ತಾಗಲ್ಲ. ಇದು ಅರ್ಶಿಣ ಹಾಕ್ತಾರ, ಹಾಕಲ್ಲ. ನಾ ಹಾಕ್ಬೇಕಂತ ಅನ್ಕೊಂಡಿನಿ. ನಾನು ಪ್ರತಿ ಸರಿ ಹಾಕಲ್ಲ. ಇವತ್ತು ವಿಡಿಯೋ ಮಾಡತ್ತೀನಲ್ಲ, ಅದಕ್ಕೆ ಹಾಕಮ್ಮ ಅನ್ಕೊಂಡಿನಿ. ನೋಡಮ್ ಹೆಂಗೆ ಬರ್ತದೆ ನನಗೂ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಮಸಾಲೆ ನೋಡ್ರಿ, ಎಲ್ಲ ಡಬ್ಬಿದಾಗ ಇಟ್ಟಿನಿ, ಎಲ್ಲ ಮಿಕ್ಸ್ ಆಗ್ಯಾವು ನೋಡ್ರಿ. ಇದು ಎವರೆಸ್ಟ್ ಚಿಕನ್ ಮಸಾಲ. ಇದು ಹಾಕರ್ ಆ್ಯಕ್ಚುಲಿ ಮಸ್ತ್ ಆಗ್ತದ, ಸರಿನಾ? ನಾ ಲಾಸ್ಟ್ ಟೈಮ್ ಬೇರೆದು ಹಾಕಿ ಮಾಡಿದ, ಬಟ್ ಅದು ಚಲೋ ಆಗಿಲ್ಲ. ಇವತ್ತು ಚಿಕನ್ ಮಸಾಲ ಹಾಕ್ತೀನಿ. ಇದು ಎವರೆಸ್ಟ್ ಹಾಕ್ರಿ, ನೀವು ಎವರೆಸ್ಟ್ ಯೂಸ್ ಮಾಡಿರಿ, ಬ್ಯಾಚುಲರ್ ಇದ್ದವ್ರು. ಟೇಸ್ಟ್ ಭಾರಿ ಬರ್ತದೆ. ಅದಾದ್ಮೇಲೆ ಏನು ಬೇಕು ಗೊತ್ತಿದ್ದಕ್ಕೆ ಸ್ವಲ್ಪ ಗರಂ ಮಸಾಲ, ನಿಮ್ಗೆ ಯಾವ ಸಿಗ್ತದೆ ಅದು ತೊಗೊಂಬರ್ರಿ, ಇದೇ ಬೇಕಂತೇನಿಲ್ಲ, ಸರಿನಾ? ನೆಕ್ಸ್ಟ್ ಪೆಪ್ಪರ್ ಪೌಡ್ರ್ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ. ಇದು ಚಿಕನ್ ಮಸಾಲ ಚಿಕನ್ ಮಸಾಲ ಒಂದು ಎವರೆಸ್ಟ್ ಇರಬೇಕು. ಇವೆಲ್ಲ ಮ್ಯಾಗಿಂದ ನಡೀತದ. ಪೆಪ್ಪರ್ ಪೌಡ್ರ ಹಾಕ್ರ ನಿಮ್ಗೆ ಒಳ್ಳೆ ಫ್ಲೇವರ್ ಇದು ಬರ್ತದೆ, ಖಾರ ಚಂದ ಅನಿಸ್ತದ. ನೀವೇನ್ರ ಕುಡಿಲತ್ತೀರಿ, ಮಿಕ್ಸ್ ಮಾಡ್ಲತ್ತೀರಿ, ಆ ಟೈಮ್ನಾಗ ಚಿಕನ್ ಏನಾರ ಮಾಡ್ಕೊಲತ್ತೀರ ಅನ್ಕೋ, ಸ್ವಲ್ಪ ಮ್ಯಾಲ ಉದುರ್ಸ್ರಿ, ಖಾರ ಚಂದ ಅನಿಸ್ತದ. ಏನು ನಾ ಹಾಕಲ್ಲ ಈಗ ನಾ ಬೇರೆ ಥರ ಮಾಡಿಲ್ಲ, ಅದು ಆಪ್ಷನಲ್ ಅದ ನಿಮಗೆ, ಸರಿನಾ? ಈಗ ನೆಕ್ಸ್ಟ್ ಜೀರಾ ಪೌಡ್ರ್ ಬೇಡ, ಇದು ಆಪ್ಷನಲ್. ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿ ಸಿಕ್ಕರೆ ಸಾಕು. ಹಾಂ, ಕೋರಿಯಾಂಡರ್ ಪೌಡ್ರ್, ಸರಿನಾ? ಇದೊಂದು ಹಾಕಿ ಎಲ್ಲ ಮಿಕ್ಸ್ಡ್ ನಮ್ದು, ಇದೇ ಗೊತ್ತಿಲ್ಲ, ಸರಿನಾ? ಇಷ್ಟು ಇದ್ರೆ ಸಾಕ್ರಪ್ಪ, ಆರಾಮ್ ಚಿಕನ್ ಮಾಡ್ಕೋಬೋದು ರೂಮ್ನಾಗ ಬ್ಯಾಚುಲರ್ಸ್ಗಳು. ಸರಿ, ನಂತರ ಸ್ವಲ್ಪ ಬ್ರೇಕ್ ನಂತರ ಹಾಕು. ಹಾ, ಇರ್ರಿ, ಈಗೆಲ್ಲ ಸ್ವಲ್ಪ ಕುಕ್ಕರ್ ಅದು ತಂದು ಇಡ್ತೀನಿ. ಇಲ್ಲಿ ನಾವು ಮ್ಯಾಳಿ ಮೇಲೆ ಮಾಡ್ಲತ್ತಿದ್ದೀವಿ, ಇರ್ರಿ ಜರನೇ ಎಲ್ಲ ತಂದು ಮತ್ತೆ ಮಾಡ್ತೀನಿ. ನೋಡ್ರಿ, ಇದು ನಮ್ಮ ದೋಸ್ತಂದು ಗ್ಯಾಸ್, ರೂಮ್ನಾಗ ಇದ್ದಾಗಿಂದು ಹೆಂಗ ನೋಡ್ರಿ, ನೋಡಕ್ಕೆ ಆಗಲ್ಲ ಇದಕ್ಕೆ. ಹೇಗ ಯಾರು ಚಾನ್ ಮಾಡಿ ತೋರಿಸ್ಬಿಡ್ತೀನಿ, ಚೇಂಜ್ ಮಾಡಿಸ್ಬೇಕಿಲ್ಲ ನೀನು ಮ್ಯಾಗಿಂದ. ಅದ್ರ ಮೇಲ್ ಬೇಯೋ ಆಹಾರ ಮುಖ್ಯ, ಕೆಳಗಡೆ ನಿಂತಲ್ಲ. ಹಂಗೆ ಅಂತೇಳಿ ತಂದು ಇಟ್ಟನೆ. ಈಗ ಇಲ್ಲಿ ಈಗ ಇದ್ರ ಮೇಲೆ ಮಾಡ್ಬೇಕು ನಾವು. ಆನ್ ಆಗ್ತಿದಿಲ್ಲ ಗೊತ್ತಿಲ್ಲ. ಹಂಗಂದ್ರೆ ಈಗ ಎಲ್ಲ ರೆಡಿ ಮಾಡ್ಕೊಂಡು ಅದಾಗಲ್ಲ ಅಂತಿಲ್ಲ. ನೋಡಿ ಗೈಸ್, ಈಗ ಹಿಂಗೆ ಹೇಳತ್ತಾರ ಇವರು. ಇರ್ರಿ, ಟ್ರೈ ಮಾಡಿ ನೋಡ್ತೀನಿ. ಹಾನ್ ಮಾಡೋ ಹಚ್ತೀನಿ ನೋಡ. ಅಲ್ಲ ಅನ್ ಮಾಡೋಣ, ಇಲ್ಲ ಹಚ್ತೀನಿ. ಗಾಳಿ ಬೇರೆ ಬಿಟ್ಟದ. ಹಾ, ಗ್ಯಾಸ್ ಇಡೋ ಶಿವ್ರ್ಯ. ನೀರಿದೆ ನೀರು ತೆಗಿಬೇಕು. ತೆಗಿ ನೀರು ತೆಗಿ. ನೋಡ್ರಿ, ಇದು ನಾವು ಚಿಕನ್ ಬಾಯಾರಿಕೆ ನೀರು ಕುಡಿಯುತ್ತೆ. ಇದು 2.5 ಗ್ಲಾಸ್ ಮಾಡೋ ಅಂಥದ್ದು ರೈಸಿಂದು ಕುಕ್ಕರ್, ಇದು 5 ಲೀಟ್ರದ್ದು. ಅದ್ರೊಳಗೆ ನಾವು 1 kg ಚಿಕನ್ ಮಾಡ್ಲತ್ತೀವಿ, ಸರಿನಾ?
ಕ್ಯಾಮ್ರಾ ಹಳ್ಳತ್ತದ ಅದ ಹಳ್ಳತ್ತದ ಅಂತ ಏನೋ ಇದು ಮಾಡ್ಕೊಬೇಡ್ರಿ. ಹಂಗೆ ಕೈದಾಗ ಹಿಡಿದು ಮಾಡ್ಲತ್ತೀವಿ. ನಂಬಲ್ಲಿ ಏನು ಸೆಲ್ಫಿ ಸ್ಟಿಕ್ ಅದು ಏನಿಲ್ಲ. ಮಾಡ್ಲತ್ತೀವಿ ಬಡವ್ರ ಮಕ್ಕಳು ಬೆಳೆಯಾಕೋ ಬೆಳೆಸ್ರಿ ಸರಿನಾ. ಈಗ ಬರ್ತಾನೀಗ. ಕ್ಯಾಮ್ರಾ ಹಿಡಿಯೋ ಹಿಂಗೆ ಹಿಡಿ. ಅಳ್ಳಾಡಿಸ್ಬೇಡ, ನಾ ಎಣ್ಣೆ ಹಾಕ್ತೀನಿ ಎಲ್ಲ. ಈ ಕ್ಯಾಮ್ರಾ ಅಳಗಾಡಿಸ್ಬೇಡ. ಸರ್ ಕೆಳಕ್ ಹಿಡಿಯೋ. ಇದೇ ತೋರ್ಸು ಸಾಕು. ಇದು ಸ್ಟಾಪ್ ಮಾಡಿರ್ತಂದ್ರೆ ಇದು ಓದ್ಬೇಕು ನೋಡು. ಪಾವ್ಸ್ ಅಂತ ಇಲ್ಲದ ಬಟ್ ಗೊತ್ತಾಗಲ್ಲ ನಂಜರ್ ತೋರ್ಸ್ ಹಿಂಗ್ಯಾಕ್ ಮಾಡ್ತೀನಿ. ಅದಕ್ಕೆ ಹೇಳ್ತೀನಿ ಹಂಗೆ ಇಡು. ಅಳ್ಳಾಡಿಸ್ಬೇಡ, ನಾ ಎಣ್ಣೆ ಹಾಕ್ತೀನಿ. ಎಲ್ಲಿ ನನಗಲ್ಲ, ಅಲ್ಲಕ್ಕೆ ಹಾಕ್ತೀನಿ. ಇಲ್ಲ ಹಾಕ್ತಿ, ನಾನು ನೀನೇ ಹಾಕೋತೀನಿ ಎಣ್ಣೆ. ಗಾಯ್ಸ್ ಒಂದ್ ಲ್ಯಾಂಡ್ಸ್ಕೇಪ್ನಾಗ ನೋಡಿ ಗೈಸ್ ಹೆಂಗ್ ಇದ್ ಮಾಡ್ತಾನೆ. ಅಂದ್ರೆ ಯೂಟ್ಯೂಬಲ್ಲಿ ನೀಟಾಗಿ ಕಾಣ್ಬೇಕಲ್ಲ ಗೈಸ್. ಸೊ ಇದು ಸಣ್ಣ ಹುಡ್ಲತ್ರ ಗೈಸ್ ಇದು. ಅದಕ್ಕೆ ಈಗ ಇದು ಆನ್ ಮಾಡ್ತೀನಿ, ನೋಡ್ತೀವಿ ಇದೆ ಆಗ್ತದ ಅಂತ. ಇದು ಅಷ್ಟೇ ಇದೆ ಗೈಸ್, ಏನ್ ಯೂಸ್ ಇಲ್ಲ. ಜಾವಳಿ ಹುಟ್ಟಿವ ನಾವು ನಡ. ಇದು ತಾತ, ಇದು ಮೊಮ್ಮಗ. ಮೊಮ್ಮಗ ತಾತನ ಚಾಲಿ ಮೊಮ್ಮಗ ಬಂದಿದೆ. ಇಟ್ಟೆ ಹೊಂಟದ ನಾವು ಇದ್ರೊಳಗೆ ಆದಂಗೆ ಇವತ್ತು ನಾವು ಮಾಡ್ಕೊಂಡು ತಿನ್ನಂಗೆ ಗೈಸ್. ಇದು ವಯಸ್ಸಾಗಿದೆ, ಅದಕ್ಕೆ ಮೂಲಲ್ಲಿ ಇಡ್ತಾ ಇದೀವಿ. ಇದು ನೋಡೋಣ, ಅದು ಆಫ್ ಮಾಡಲ್ಲ ನೋಡೋರ್ಗು. ಅಟ್ಲೀಸ್ಟ್ ಇದು ಮುಗಿದ್ರೆ ಅದು ಸ್ಟಾರ್ಟ್ ಮಾಡೋಣ. ಇಲ್ಲ ಇದು ಸ್ಪೀಡ್ ಇದೆ, ಅದೆಲ್ಲ. ಹೌದಾ? ಗೈಸ್ ಇದರಲ್ಲಿ ಕಬಾಬ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಎಪಿಸೋಡ್. ಅದು ಇವಾಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಮಾಡ್ತೀವಿ. ಸೇವಾಯ್ತು. ಇದು ಯಾಕೋ ಲೇಟ್ ಆಗುತ್ತೆ ಗೈಸ್. ಇದು ಒಂದು ವಿಡಿಯೋ ಒಂದು 20 ನಿಮಿಷ ಹೋಗ್ಬೋದು ಇದು. ಎಲ್ಲರೂ ರೆಸ್ಟ್ ತೊಗೊಳ್ಳಿ, ಒಂದು ಬನ್ನಿ. ಅಷ್ಟು ಕೆಂಪಾದ್ಮೇಲೆ ಇದು ಇರ್ರಿ ನೋಡಿ ಗೈಸ್, ಇಷ್ಟಾಯ್ತು. ಈಗ ಇದು ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಪೇಸ್ಟ್ ಆಗಿ ಕತ್ರಿತಾರ. ಈಗ ಗೈಸ್ ಇವ್ರು ಕತ್ರಿಬೇಕಂತಾರೆ. ಕತ್ರಿಗಿಲ್ಲ, ಹೆಂಗ್ ಓಪನ್ ಮಾಡೋದು ಹೇಳ್ಕೊಡ್ತೀನಿ. ಏನ್ ಬೇಡ ಗೈಸ್, ಅಡ್ಡ ತಿಡ್ಡ ಆಗ್ತದೆ. ಹಿಂಗ್ ಓಪನ್ ಮಾಡಿ ಹಿಂಗ್ ಮಾಡಿದ್ರೆ ಓಪನ್ ಆಗುತ್ತೆ. ಇದಿಷ್ಟು ನೋಡಿ ಹಿಂಗಾಯ್ತು. ಹಿಂಗಾಯ್ತದು. ಸೊ ಅವಾಗ ಏನ್ ಮಾಡ್ಬೇಕು, ಇದನ್ನ ಓಪನ್ ಮಾಡ್ಬೇಕು. ಹಾಕ ಗೈಸ್ ನೋಡಿ ಕಲಿಸ್ತಾ ಇದೀನಿ. ಹಂಗೆ ಸೈಡಲ್ಲಿ ಇಬ್ರಿಗೆ ಹಂಗೆ ಟ್ರೈನಿಂಗ್ ಕೊಡ್ತಾ ಇದೀನಿ. ನೋಡಿ ಈರುಳ್ಳಿ ಕಡಿಮೆ ಆಗಿಲ್ವಾ? ಕರೆಕ್ಟ್ ಆಗಿದೆ. ಎರಡು ಹೇಳಿದ್ ನನಗೆ ಎರಡು ಕಟ್ ಮಾಡಿ ಎರಡೇ ಮಾಡಿ. ನೋಡಿ ಗೈಸ್, ಈ ತರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ಗಳು. ನೀವು ಯಾರು ಇದು ನೋಡಿ ಮಾಡ್ಬೇಕಂತಿರಲ್ಲ, ನೀವೇ ಕಟ್ ಮಾಡ್ಕೊರಿ ಸುಮ್ಮನೆ ಕಡೆ ತೆಲಿಕರ. ನೋಡಿ ಒಂದ್ ಮಾಡಿದ್ ನೋಡಿ ಹೆಚ್ಚನೇ ಇದೆ, ಏನು ಅನ್ಸಲ್ಲ. ಹೋಗೇ ಬಿಡ್ತಿದ್ದ ಎಣ್ಣೆದಾಗ ಸಣ್ಣ ಕಟ್ ಮಾಡಿದ್ವ ನೀ. ಅದೇ ಹಂಗ ಹೇಳ್ತೀವಿ ನಾವು. ಇದೆ ಹಾಕ್ತೀನಿ ನೋಡಿ ಗೈಸ್. ಈಗ ನೋಡಿ ಸಣ್ಣ ಕಟ್ ಮಾಡ್ಕೋಬೇಕು ಗೈಸ್. ಇದು ನೋಡಿ ಸಾಕಿಷ್ಟೆ. ಟಮಾಟ್ಯಾರ ಇನ್ನೊಂದು ಹಾಕಮೇನು ಅಂತೀನಿ. ಹುಳಿ ಆಯ್ತು ಬೇಡ ಯಾಕಂದ್ರೆ ಇದು ಬೇರೆ ಇದೆಯಲ್ಲ. ನೋಡಿ ಗೈಸ್, ಈ ಥರ ಸಜೆಷನ್ ಕೊಡೋರು ಇರ್ಬೇಕು ಹಂಗೆ ಜೊತೆಗೆ. ಸುಮ್ಮನೆ ಯಾವ ಜೊತೆಗಿದ್ದೆ ಹಾಕಿ ಏನಾಗ ಹಾಕಂದ್ರೆ ಹೋಗ್ಬಿಡ್ತದೆ. ಹಾಕಿ ನೋಡಿ ಟೊಮೆಟೊ ಹಾಕಿರ್ತೀನಿ. ಕೊತ್ತಂಬರಿ ಹಾಕ್ಬಿಡಿ. ಕೊತ್ತಂಬರಿ ಈಗಲ್ಲ, ಸ್ವಲ್ಪ ವಿಡಿಯೋ ಲೆಂದಿ ಅನ್ನಿಸ್ಬೋದು ನಿಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮದು ಇದು ಸ್ಲೋ ಐತೆ. ಏನಿದು ಸಿಲಿಂಡರ್ ಗ್ಯಾಸ್ ಅದು ಸ್ಲೋ ಐತೆ.
ಸ್ಲೋ ಕುದಿತಾ ಐತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಉಗಿದ್ರೆ ಅಲ್ಲೇ ಉಗಿದ್ಬಿಡಿ, ಇಲ್ಲಿ ಉಗಿಬೇಡಿ. ಹುಡುಗ್ರೆ ಕಮೆಂಟಲ್ಲೇ ಹೋಗಿರಿ. ಇಲ್ಲಿ ಡೇಟ್ ಏನು ಮಾಡಕ್ ಹೋಗ್ಬೇಡಿ. ಕಮೆಂಟ್ ಎಲ್ಲ ಆನ್ ಮಾಡೇ ಇಡ್ತೀನಿ, ಕಮೆಂಟ್ನಾಗೆ ಹೋಗಿರಿ. ನೋಡಿ ಗೈಸ್ ಹಿಂಗೆ ಮಾಡಿದ್ದೀನಿ. ಈಗ ಆಯ್ತಾ? ಇಲ್ಲ ಹಿಡ್ಕೊಂಡಿತ್ಲ ಇದಕ್ಕೆಲ್ಲ ಅದು ಹೋಲ್ ಬಿಡು, ಅದೇನು ಇದೆ. ಈಗ ಮುಚ್ಚಿಬಿಡ್ತೀನಿ, ಯಾಕಂದ್ರೆ ಜಲ್ದಿ ಇದು ತಾಪಕ್ಕಲ್ಲ, ಸಣ್ಣ ಉರ್ಲತ್ತು ಗ್ಯಾಸ ರಾಲೆ ಅಂತೇಳಿ. ಗೈಸ್ ಬ್ಯಾಕ್ ಟು ಚಾನಲ್. ನೋಡಿ ಓಕೆ, ಈ ಥರ ಆಗೈತೆ. ಆಗೈತೆ ಗೈಸ್ ಎಲ್ಲ. ಸೊ ಇವಾಗ ಮಸಾಲೆ ಪದಾರ್ಥಗಳು ಹಾಕೋಣ, ಸರಿನಾ? ಫಸ್ಟು ಎಲ್ಲ ನೀಟಾಗಿ ನೋಡ್ಕೊಂಬಿಡಿ. ಇದೇನು ನಾರ್ಮಲ್ ಆಗಿ ಅಣ್ಣ ಪಾಣಿ ಒಳಗೆ ಮಾಡ್ತಾರೆ. ಪಾನಿ ಅಂತ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ಪಾನಿ ಅಂದ್ರೆ ಸಾಕು ಗೈಸ್, ಸುಮ್ಮನೆ ಕಲರಿಂಗಿಗೆ ಎಷ್ಟೇ. ಓಕೆನಾ? ಅದೇನು ಸಮ್ಮ ಪಡಿಕರ ತಿನ್ಬೇಕು, ಅರಶಿಣ ತಿನ್ಬೇಕು, ಮತ್ತೆ ಉಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಗೈಸ್. ನಾನು ಈ ಸ್ಪೂನಿಂದ ಫಸ್ಟಿಗೆ ನೋಡಿ ಇಷ್ಟು ಹಾಕೊಂಡೆ. ಮತ್ತೆ ಇವಾಗ ಒಂದು, ಯಾಕಂದ್ರೆ ನಮ್ಗೆ ಯಾರಿಗೂ ಬಿ ಪಿ ಇಲ್ಲ, ಅದಕ್ಕೆ ಜಾಸ್ತಿ ಹಾಕಿದೀವಿ. ಇಷ್ಟು ಹಾಕೊಂಡಿದೀನಿ, ನೀವು ರುಚಿಗೆ ತಕ್ಕಷ್ಟು ಹಾಕಿ. ಇದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಈಗ ಉಪ್ಪು ಸ್ವಲ್ಪ ಇದಾಗುತ್ತೆ. ಅದು ಚಿಕನ್ ಹಳದಿ ಕಲರ್ ಬರುತ್ತಾ? ಇಲ್ಲ ರೆಡ್ ಆಗುತ್ತೆ. ಮತ್ತೆ ಅರಿಶಿನ ಪುಡಿ ಹಾಕಿಲ್ಲ ನೀನು? ಸುಮ್ಮನೆ ಹಾಕಿದ್ದೀನಿ ಸ್ವಲ್ಪ. ಮತ್ತೆ ಖಾರ ಹಾಕ್ತೀಯಾ? ಹ್ಞೂ ಆಯ್ತಾ? ಇವಾಗ ನೋಡಿ ಕೊರಿಯಂಡರ್ ಪೌಡ್ರು ಸುಮ್ಮನೆ ಹಂಗೆ ಒಂದು ಅಳತೆ ಮೇಲೆ, ಸರಿನಾ? ಕಕ್ಕತ್ತಾರ ನೋಡಪ್ಪ ಕೊಡೋರೆಲ್ಲ ಪಕ್ಕ. 1 kg ಐತೆ. ಆದ್ರೆ ಕೋರಿಯನ್ ಇದು ಕಡಿಮೆ ಐತ್ಲಾ ಅದಕ್ಕೆ. ಆನಿಯನ್, ಗರಂ ಮಸಾಲ, ಗರಂ ಮಸಾಲ ಅಷ್ಟು ಹಾಕಿದ್ದೀನಿ. ಏ ಸಿಂಪಲ್ ದಿಸ್ ಈಸ್ ಗೈಸ್, ಸಿಂಪಲ್. ಮಸಾಲ. ಅವ್ನಿಗೆ ಹೈತ್ ಕೇಳ್ಬೇಡಿ. ನಿಮ್ಮ ಮನೇಲಿ ಯಾವ ಮಸಾಲೆ ಎಲ್ಲ ಹಾಕ್ಬಿಡಿ. ಹಂಗೆ ಹಾಕಿದ್ರೆ ವೇಸ್ಟ್. ಚಿಕನ್, ಇದು ಚಿಕನ್ ಮಸಾಲ, ಇದೇ ಮೇನು. ಅವ್ರು ಎಡಿಟ್ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ ಅವ್ರಿಗೆ. ಸರಿನಾ? ಹಾಕೊಳ್ಳಿ. 1 kg ಐತೆ ಚಿಕನು, ನೀವು ಹಂಗೆ ಅನ್ಸುತ್ತೆ. ಬಿಡಿ, ನಮ್ಗೆ ಗೊತ್ತಿಲ್ವಲ್ಲ, ಸುಮ್ಮನೆ ಹ್ಞೂ ಅನ್ಬೇಕಲ್ಲ. ಸೊ ಗೈಸ್, ಇದು ಖಾರ ಮೇನು. ನಾವು ಉತ್ತರ ಕರ್ನಾಟಕದವರು. ಸೊ ಒಂದು 3 ಚಮಚ ಹಾಕೊಂಡ್ಬಿಡ್ತೀನಿ, ಸರಿನಾ? ಖಾರ ಜಾಸ್ತಿ ಇದ್ದರೆ ನಮಗೆ ಟೇಸ್ಟು. ನೋಡಿ, ಇದು ಮನೆ ಖಾರ, ಇದು ಅದಕ್ಕೆ ಹೆಂಗೈತೆ. ಅದ್ರಾಗ ಒಪ್ಪ ತೊಗೊಂಡು ಜಲ್ದಿ ತೊಗೊಂಡ. ಚಿಕನ್ ಅನ್ಸುತ್ತೆ, ನೋಡೋಣ. ಆದ್ಮೇಲೆ ಒಂದು ಹೆಸರು ಇಡ್ತೀವಿ ಇದಕ್ಕೆ, ಆಮೇಲೆ ನೋಡೋಣ. ಮಸ್ತ್ ಆಗುತ್ತೆ. ನೋಡಿ ಸ್ಮೆಲ್ ಹೆಂಗೆ ಬರ್ತೈತೆ. ಸ್ಮೆಲ್ ಅವ್ರಿಗೆ ಬರೋಲ್ಲ, ನಂಗೆ ಬರ್ತಾ ಇದೆ. ಅದೇ ಚೆನ್ನಾಗೇ ಬರ್ತೈತೆ ಅಲ್ವಾ? ಅದನ್ನ ಹೇಳ. ಎಣ್ಣೆ ಬಿಡ್ತೈತೆ. ಇವಾಗ ಒಂಚೂರು ನೀರು ಹಾಕತ್ತೀನಿ. ಚೂರು ಹಾಕಪ್ಪ, ಚೂರು ಹಾಕು. ಇಷ್ಟೇ ಸಾಕು ಗಾಯ. ಸಾಕಾದ್ರು ಇದನ್ನ ಒಂಚೂರು ಕುದಿಸ್ಬೇಕು ಹಿಂಗೆ ಸ್ವಲ್ಪ. ಇದು ಸ್ವಲ್ಪ ಮಸಾಲೆ ಬಿಟ್ಟರೆ ಸ್ವಲ್ಪ ಈ ಬಿಸಿ ಹೀಟಲ್ಲಿ ಇದಾದರೆ ಮಸಾಲೆ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇವಾಗ ಸಕ್ಕದಾಗಿ ಬರ್ತೈತೆ ಸ್ಮೆಲ್ಲು. ನಿಮಗೆ ಗೊತ್ತಾಗ್ತಲ್ಲ ಅಷ್ಟೇ, ಅದು ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಲೋ ಬಜೆಟ್ ಇದೆ. ಲೋ ಬಜೆಟ್ ಅಲ್ಲೇ ಹೈ ಕ್ವಾಲಿಟಿ ಫುಡ್ ರೆಡಿ ಮಾಡ್ತೀವಿ. ನೋಡಿ ಇಲ್ಲೆಲ್ಲ ಒಂಚೂರು ಜೂಮ್ ಮಾಡು ಒಳಗೆ. ನೋಡಿ ಗೈಸ್, ಎಲ್ಲ ಹೆಂಗೆ ನೋಡಿ, ಎಲ್ಲ ಎಣ್ಣೆ ಹೆಂಗೆ ಬಿಡ್ತೈತೆ. ಸೊ ಈ ಥರ ಇದು ಇಲ್ಲಿ ನೋಡಿ, ಇಲ್ಲಿ ಈ ಥರ ಬಿಡಬೇಕು ಎಣ್ಣೆ. ಸರಿನಾ? ಇದು ಆ್ಯಕ್ಚುಲಿ ಮಸಾಲೆ ಹಾಕ್ದಂಗೂ ಬಿಡಬೇಕು. ಇದು ನೀವು ತಮಿಳ್ ಸ್ಟೈಲ್ ನೋಡಿದಾರಲ್ವಾ, ವಿಲೇಜ್ ಕುಕಿಂಗು, ಅದೇ ಸ್ಟೈಲಲ್ಲಿ ಮಾಡ್ತಾ ಇಲ್ಲ, ನಮ್ಮ ಸ್ಟೈಲ್ ಮಾಡ್ತಾ ಇದೀವಿ. ಗೈಸ್, 1 kg ಚಿಕನ್ ಹಾಕ್ತಾ ಇದೀನಿ ನೋಡಿ. ಈಗ ಚಂದ ತೊಳೆದು ಪಾರು ಹುಷಾರಿಲ್ಲ. 4 ಸರಿ ತೊಳಿಬೇಕಾಯ್ತು. ಇದು 4 ಸರಿ ಸ್ಮೆಲ್ ಇರ್ತದ, ನಿಮ್ಗೆ ಇದು ಆಗಲ್ಲ, ತಿರ್ಲಕ್ ಮತ್ತೆ ಮಜಾ ಬರಲ್ಲ. 4 ಸರಿ ತೊಳೆದೀನಿ ನೋಡ್ರಿ. ಮತ್ತೆ ನಿಂಬಲ್ಲಿ ಇನ್ನೊಬ್ರು ಯಾರು ವೇಸ್ಟ್ ಇದೆ ಅಂದ್ರೆ ಆಯ್ತಾ ಹಾಸ್ನ ತೋರ್ಸ್ಕೊಂಡು ನಡೆಯುತ್ತೆ. ಇದು ಹಾಕದ್ವಾ ಈಗ? ನೋಡೋಣ. ಈ ಥರ ತಿರುಗಿಸ್ಬೇಕು ಇದನ್ನ. ಎಣ್ಣೆ ಮಿಕ್ಸ್ ಮಾಡೋಣ ನೀಟಾಗಿ, ಮಸಾಲೆ ಎಲ್ಲ ಅಂದ್ಕೊಳ್ಳುತ್ತೆ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಫಸ್ಟು ಚಿಕನ್ ಹಾಕ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಚಿಕನ್ ಎಲ್ಲ ಕರೆದು ಬಿಟ್ಟು ಇದು ನೀಟಾಗಿ ಇದಾದ್ಮೇಲೆ ಫ್ರೈ ಆದ್ಮೇಲೆ ಅವಾಗ ಮಸಾಲೆ ಹಾಕಂತಾರೆ. ಅದು ಮಾಡ್ಬೋದು, ಬಟ್ ಅದು ಏನಂದ್ರೆ
ಮಸಾಲೆ ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ. ನಾನು ಆ ಥರನೂ ಒಂದ್ಸರಿ ಮಾಡಿದ್ದೆ, ಅದು ನೀಟಾಗಿ ಕೂತ್ಕೊಂಡಿಲ್ಲ. ಆಮೇಲೆ ಈ ಥರ ಮಾಡಿದೆ. ಇದು ಸಖತ್ತಾಗಿ ಹಿಡಿಯುತ್ತೆ ಮಸಾಲೆ ಚಿಕನ್ ಎಲ್ಲ. ಸೊ ಅದಕ್ಕಾಗಿ ಅವತ್ತಿಂದ ನಾನು ಈ ಥರನೇ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರಲ್ಲ ಬ್ಯಾಚುಲರ್ಸ್ಗೆ, ಅದಕ್ಕೆ ಮಾಡೋಣ ಅಂತ ಮಾಡಿ ಹಾಕ್ತಾ ಇದ್ದೀವಿ ಯೂಟ್ಯೂಬ್ಗೆ. ಇದು ಒಂಚೂರು ಚೆನ್ನಾಗಿ ಇದಾಗುತ್ತದೆ. ಇದು ಮಸಾಲೆ ಮತ್ತು ಚಿಕನ್ ಮಿಕ್ಸ್ ಈಗ ಇದು ನಮ್ಮದು ಗ್ಯಾಸ್ ಫುಲ್ಲು ಸ್ಲೋ ಇದೆ, ಲೇಟ್ ಆಗುತ್ತೆ. ಅದಕ್ಕೆ ಈಗ ನಾವು ಕ್ಲೋಸ್ ಮಾಡ್ತೀವಿ, ಬಿಡ್ತೀವಿ. ಒಂದು 10 ನಿಮಿಷ ಬಿಡ್ತೀವಿ. ಈಗ ಒಂದು 10 ನಿಮಿಷ ಆಯಿತು. ನೋಡೋಣ ಹೆಂಗೈತೆ. ಓಪನ್ ಮಾಡಿ. ನೀರದು ಏನೂ ಹಾಕಕ್ಕೆ ಹೋಗ್ಬಾರ್ದು ಗೈಸ್, ಅದರಲ್ಲಿರೋ ನೀರಿಂದು ಇದನ್ನೇ ಬಿಟ್ಕೊಳ್ಳುತ್ತೆ. ನೋಡಿ 10 ನಿಮಿಷ ಆದಮೇಲೆ ನೋಡಿ, ನಾವು ನೀರೇ ಹಾಕಿಲ್ಲ, ಒಂದು ಹನಿನೂ ನೀರು ಹಾಕಿಲ್ಲ. ಚಿಕನಲ್ಲಿ ನಾವು ಏನು ತೊಳೆದಿರ್ತೀವಲ್ಲ ಅದೇ ನೀರೇ ಬಿಟ್ಕೊಂಡು ಹೆಂಗಾಯ್ತು ನೋಡಿ. ನೋಡಿ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಣ್ಣೆ 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 ಹೆಂಗೆ ಬಿಟ್ಕೊಳ್ತಾ ಇದೆ. ಈ ಥರ ಬಿಟ್ಕೋಬೇಕು ಗೈಸ್, ಅಂದರೆ ಮಸಾಲ ಸಕ್ಕತ್ತಾಗಿ ಇಟ್ಕೊಳ್ಳುತ್ತೆ. ಓಕೆ ಗಾಯ್ಸ್, ನೋಡಿ ಒಂದು 15 ನಿಮಿಷ ಕುದ್ಮೇಲೆ ಈ ಥರ ಆಗಿರುತ್ತೆ. ಬೆಂದಿದೆಯಾ ಇಲ್ವಾ ಹಿಂಗೆ ಒಂದು ಯಾವ್ದಾದ್ರು ಒಂದು ಪೀಸ್ ಇಟ್ಕೊಂಡು ನೋಡಿ. ಆಲ್ರೆಡಿ ಒಳಗಡೆ ಹೋಗ್ಬಿಡಿ, ಅಂದರೆ ಬೆಂದಿದೆ ಅಂತ ಅರ್ಥ. ಮುಟ್ಟಿದ್ರೇ ಸಾಫ್ಟ್ ಅನ್ನಿಸ್ಬೇಕು. ನೋಡಿ ಈಸಿ ಈ ಥರ ಆದರೆ ಆಗಿದೆ ಅಂತ ಅರ್ಥ. ನೀರಿ ಒಂದು ಉದುರಿಸ್ಬಿಟ್ಟು ಬಿಡಿಸಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ರೆಡಿ. ಈಜಿ ಆ್ಯಂಡ್ ಸಿಂಪಲ್ ಬ್ಯಾಚುಲರ್ ಚಿಕನ್ ಫ್ರೈ ರೆಡಿ. ಇನ್ನೆಲ್ಲ ಬಂದೈತೆ, ಮಸಾಲೆ ಚೆನ್ನಾಗಿ ಇಟ್ಕೊಂಡೈತೆ. ಏನಿಲ್ಲ, ನಿಂಬೆಹಣ್ಣು ಹಿಂಡ್ಬಿಟ್ಟು ತಿಂತಾ ಇರೋದು ಅಷ್ಟೇ.